ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪಿಂದ ಬಾಲ್ಸ್ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮೆಂತ್ಯ ಸೊಪ್ಪು ತೆಗೆದುಕೊಂಡಿದ್ದೀನಿ, ಹಾಗೆ ಅರ್ಧ ಕ್ಯಾಬೇಜು, ಒಂದು ಅರ್ಧ ಕ್ಯಾರೆಟ್ ತೆಗೆದುಕೊಂಡಿದ್ದೀನಿ. ನಿಮಗೆ ಬೇಕಾಗಿದ್ದು ಯಾವ ವೆಜಿಟೇಬಲ್ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾನು ಇದನ್ನು ಇವಾಗ ಚಾಪರಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ತೀನಿ. ಆದಷ್ಟು ಇದನ್ನು ಚಿಕ್ಕದಾಗಿ ಹಚ್ಕೊಳ್ಬೇಕು. ಈಗ ಇದನ್ನು ಒಂದು ಪಾತ್ರೆ ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಪುಡಿ ಬದಲಿಗೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಚ್ಚಿ ಹಾಕ್ಕೊಳ್ಬೋದು. ಹಾಗೆ ಹುರಿಗಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಪುಟಾಣಿ ಹಿಟ್ಟು ಹೇಳ್ತೀವಲ್ವ ಅದು. ಹಾಗೆ ಒಂಚೂರು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫಸ್ಟಿಗೆ ಕಲಿಸ್ಕೊಳ್ಬೇಕಾಗತ್ತೆ. ನಾನು ತುಂಬ ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಉಂಡೆ ಹದಕ್ಕೆ ಕಲಿಸ್ಕೊಬೇಕು. ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ಬಾಲು. ನಿಮಗೆ ಫ್ರೈ ಮಾಡಿದಾಗ ತಿನ್ನೋತ್ತಿಗೆ ಸ್ವಲ್ಪ ಗಟ್ಟಿಯಾಗಿ ಅನಿಸುತ್ತೆ. ಇದು ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ಎಣ್ಣೆಗೆ ಹಾಕ್ಕೊಳ್ಬೇಕು. ಮಧ್ಯಮ ಊರಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕರಿಯಕ್ಕೆ ಬಿಡಬೇಕು. ನೀವು ಇದರದ್ದು ಸುಮಾರು ಉಂಡೆಗಳನ್ನು ಒಟ್ಟಿಗೆ ಒಂದೇ ಸತನೇ ಹಾಕ್ಕೊಳ್ಬೋದು. ಮತ್ತು ಇದನ್ನು ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಚೆನ್ನಾಗಿದು ಒಂದು ಸತ ಕಾದ ಮೇಲೇ ತಿರ್ಸಾಕೊಳ್ಳಿ, ಇಲ್ಲಾಂದರೆ ಚಟ್ಟೆ ಶೇಪಲ್ಲಿ ಹೋಗ್ಬಿಡುತ್ತೆ, ಸ್ವಲ್ಪ ಚಟ್ಟೆ ಆಗಿಬಿಡುತ್ತೆ ಅದು. ಚೆನ್ನಾಗಿ ಕಂದು ಬಣ್ಣ ಬಂದಮೇಲೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಒಂದು ಒಗ್ಗರಣೆ ಮಾಡ್ಕೊಳಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಲಿಂಬೆನ ತೆಗೆದುಕೊಂಡಿದ್ದೀನಿ. ಈಗ ಒಂದು ಕಡೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಬಾರಿಸ್ಕೊಳ್ಬೇಕು. ತದನಂತರ ಇದಕ್ಕೆ ಇವಾಗ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬಾಡಿದ ಮೇಲೆ ಇವಾಗ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಚಟ್ನಿ ಪುಡಿ ಹಾಕ್ಕೊಳ್ತಿದ್ದೀನಿ. ಯಾವ ಚಟ್ನಿ ಪುಡಿ ಬೇಕಾದ್ರೂ ಹಾಕ್ಕೊಳ್ಬೋದು. ಚೆನ್ನಾಗಿದೆ ಒಂದು ಸತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿರುವಂಥ ಬಾಲ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮೆಂತ್ಯ ಬಾಲು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಲಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿರುವ ಮೆಂತ್ಯ ಸೊಪ್ಪಿನ ಬಾಲ್ ರೆಡಿ ಆಯಿತು. ಈ ಥರ ಒಂದು ಸಲ ಮಾಡ್ಕೊಳ್ಳಿ, ತಿನ್ನಿ. ಹೇಗೆ ಅನ್ಸಂತ ಹೇಳಿ. ಓಕೆ, ಬಾಯ್.